ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಬಿರುಗಾಳಿ ಮಳೆಗೆ ತಾಲೂಕಿನಲ್ಲಿ ಜನಜೀವನ ಅಲ್ಲೋಲಕಲ್ಲೋಲವಾಗಿದ್ದು, ಜನರು ಮನೆ ಬಿಟ್ಟು ಹೊರಬರದ ಸ್ಥಿತಿ ತಲುಪಿದ್ದಾರೆ. ಹೇಮಾವತಿ ನದಿ ಪಟ್ಟಣದಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಪಟ್ಟಣದ ಆಜಾದ್ ರಸ್ತೆ ಹೊಳೆ ನೀರಿನಿಂದ ಆವೃತಗೊಂಡಿದ್ದು, ತಾಲೂಕು ಆಡಳಿತ ಸ್ಥಳೀಯರನ್ನು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿರುವ ಸಾಂತ್ವನ ಕೇಂದ್ರಕ್ಕೆ ತೆರಳುವಂತೆ ಸೂಚಿಸಿದೆ. ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯನ್ನು ಹೇಮಾವತಿ ನದಿ ನೀರು ಪ್ರವೇಶಿಸಿದೆ. ಹೆಬ್ಸಾಲೆ ಗ್ರಾಮ ಸಮೀಪ ಹೇಮಾವತಿ ನದಿ ಉಕ್ಕಿ ಹರಿದ ಪರಿಣಾಮ ಹೆನ್ನಾಲೆ ಹಾಗೂ ಹೆಬ್ಸಾಲೆ ಗ್ರಾಮಗಳ ನದಿ ನೀರು ಹರಿಯುತ್ತಿದೆ. ಇನ್ನು ಜಾನಕೆರೆಹಳ್ಳಿ ಸಹ ಸಮೀಪದ ಭತ್ತದ ಗದ್ದೆಗಳಿಗೆ ಆವರಿಸಿದ್ದರೆ, ಕುಂಟಳ್ಳಿ ಹೊಳೆ ಸಹ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕುಂಟಳ್ಳಿ ಉಡಚಳ್ಳಿ ರಸ್ತೆ ಮುಳುಗಡೆಯಾಗಿದೆ. ನ್ಯೂಸ್ ಬ್ಯೂರೋ, ಸಾದಿಕ್ ಬಾಣಾವರ, ಅರಸೀಕೆರೆ. ಮಾಡ್ಕೊಂಡಿಲ್ಲ ಅಂತ ಕೇಳಿಲ್ಲ. ಎರಡು ತಿಂಗಳಿಂದ ನಮ್ಮ ಸಕಲೇಶಪುರ ಸುತ್ತಮುತ್ತ ಒಳ್ಳೆ ಧಾರಾಕಾರವಾದ ಮಳೆ ಬರ್ತಾ ಇದೆ. ಇದರಿಂದ ಹೇಮಾವತಿ ನದಿ ಕೂಡ ತುಂಬಿ ಹರಿತಾ ಒಂದು ರೀತಿ ಆನಂದನೂ ಕೊಡುತ್ತೆ. ಆನಂದ ಮಳೆ ಹೋದಾಗ, ಆದರೆ ಸುತ್ತಮುತ್ತ ಅನೇಕ ಜನಗಳಿಗೆ ಇದರಿಂದ ಕಷ್ಟ ನಷ್ಟಗಳು ಉಂಟಾಗಿದೆ. ಅವರ ಆಸ್ತಿ ಪಾಸ್ತಿಗಳಿಗೆ ನಷ್ಟವೂ ಆಗಿದೆ ಮತ್ತು ಸೌಲಭ್ಯಗಳಿಂದ ಅವರು ಅನಿವಾರ್ಯವಾಗಿ ವಂಚಿತರಾಗಿದ್ದಾರೆ. ಇದಕ್ಕೆ ನಮ್ಮ ಆಡಳಿತ ವರ್ಗ ಮತ್ತು ಸರ್ಕಾರಿ ಒಂದು ವ್ಯವಸ್ಥೆ ಏನಿದೆ, ಇವು ಸ್ವಲ್ಪ ಅದಕ್ಕೆ ಬೇಗ ಮುತುವರ್ಜಿ ತಗೊಂಡು ಎಲ್ರಿಗೂ ಅನುಕೂಲ ಆಗುವ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದೆ ಮನವಿ ಮಾಡ್ಕೊಳ್ತೀನಿ.